ಎಲ್ರಿಗೂ ನಮಸ್ಕಾರ. ರೈಲ್ವೆ ಇಂದ ಸೆಕ್ಷನ್ ಕಂಟ್ರೋಲರ್ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಮಾಸಿಕ ಅಂದ್ರೆ ತಿಂಗಳಿಗೆ ನಿಮಗೆ 5,000 ರೂಪಾಯಿ ಸಂಬಳ, ಇದು ಸ್ಟಾರ್ಟಿಂಗ್ ಇರುತ್ತೆ. ಓಕೆನಾ? ಸೊ RRB ಸೆಕ್ಷನ್ ಕಂಟ್ರೋಲರ್ ರಿಕ್ವೈರ್ಮೆಂಟ್ 2025 ನೋಟಿಫಿಕೇಶನ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಓಕೆನಾ? ಇದರ ಮುಂದುವರೆದ ಭಾಗ ನೋಡೋದಾದ್ರೆ, ರೈಲ್ವೆಯಿಂದ ಒಟ್ಟಾರೆ 368 ಸೆಕ್ಷನ್ ಕಂಟ್ರೋಲರ್ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಕೊನೆಯ ದಿನಾಂಕ ಬಂದು ಅಕ್ಟೋಬರ್ 16. ಓಕೆನಾ? ಮುಂದಿನ ತಿಂಗಳು 16. ಮಾಸಿಕ ಅಂದ್ರೆ ತಿಂಗಳ ವೇತನ 35,400, ಇದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಓಕೆನಾ? ನೀವು ನೋಡಬಹುದು, ರೈಲ್ವೆ ಇಲಾಖೆ ವಿವಿಧ ವಲಯಗಳಲ್ಲಿ ಖಾಲಿ ಇರುವ ಒಂದು ಸೆಕ್ಷನ್ ಕಂಟ್ರೋಲರ್ ಹುದ್ದೆ ಇದು. ಓಕೆನಾ? ಸೊ ರೈಲ್ವೆ ಇಲಾಖೆಯಲ್ಲಿ 368 ಸೆಕ್ಷನ್ ಕಂಟ್ರೋಲ್ ಹುದ್ದೆಗಳು ಖಾಲಿ ಇವೆ. ಇವುಗಳಲ್ಲಿ ಭರ್ತಿಗೆ ಒಂದು ಆಹ್ವಾನ ಮಾಡಿರೋದು ನೀವು ನೋಡಬಹುದು. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಯಾರೆಲ್ಲ ಒಂದು ಉದ್ಯೋಗ ಹುಡುಕ್ತಿದ್ರೆ ಅವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಕೂಡ ಹೇಳ್ಬೋದು. ಹೆಚ್ಚು ಓದಿ ಯಾವುದೇ ಒಂದು ಕೆಲಸ ಇಲ್ಲ, ಸೊ ನಾನು ಹಾಗೆ ಇದ್ದೀನಿ ಅನ್ನೋರಿಗೆ ಇದು ಒಂದು ಒಳ್ಳೆ ಅನುಕೂಲ ಆಗುತ್ತೆ. ಸೊ ಯಾರೆಲ್ಲ ಒಂದು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಸೊ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಹಾಗೆ ಈ ಒಂದು ಉದ್ಯೋಗ ಪಡಿಬೇಕು ಅಂದ್ರೆ 33 ವರ್ಷದ ಒಳಗಿನ ಉದ್ಯೋಗಾಕಾಂಕ್ಷಿಗಳು ಯಾರಿದ್ದಾರೆ ಅವ್ರಿಗೆ ಮಾತ್ರ ಇದು ಒಳ್ಳೆಯ ಅವಕಾಶ. ಓಕೆನಾ? ಸೊ ಯಾಕಂದ್ರೆ ಒಂದು ಏಜ್ ಲಿಮಿಟ್ ಇದೆ. ಇನ್ನು RRB ನಲ್ಲಿ ಓಕೆನಾ ಅರ್ಜಿ ಆಹ್ವಾನ ಮಾಡಿದ್ದು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. 300ಕ್ಕೂ ಹೆಚ್ಚು ಅಧಿಕ ಉದ್ಯೋಗಗಳಿದೆ. ಓಕೆನಾ? ಒಟ್ಟಾರೆ ನೀವು ನೋಡ್ಬೇಕಲ್ಲಿ ಇನ್ನೊಂದು ಏನಂದ್ರೆ, ಈ ಒಂದು ಶೈಕ್ಷಣಿಕ ಅರ್ಹತೆ ಡಿಗ್ರಿ ಮಾಡಿರ್ಬೇಕು ಅಂತ ಕೂಡ ಹೇಳಿದ್ದಾರೆ. ಓಕೆನಾ? ವಯಸ್ಸಿನ ಮಿತಿ 20 ವರ್ಷದಿಂದ 33 ವರ್ಷ ಆಗಿರ್ಬೇಕು. ಓಕೆನಾ? ನೀವು ನೋಡಬಹುದು, ಇಲ್ಲಿ ರೈಲ್ವೆ ಸ್ಟೇಷನ್ ಕಂಟ್ರೋಲರ್ ಸ್ಯಾಲರಿ 35,400 ಇರುತ್ತೆ. ಪ್ಲಸ್ HRA ಇರುತ್ತೆ, ನಿಮಗೆ DATA ಅದರ ಅಲವೆನ್ಸಸ್ ಕೂಡ ಇರುತ್ತೆ. ಸೊ ನೋಟಿಫಿಕೇಶನ್ ಡೇಟ್ ರಿಲೀಸ್ ಆಗಿದ್ದು 22 ಆಗಸ್ಟ್ ಅಲ್ಲಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ 15 ಸೆಪ್ಟೆಂಬರ್ ಇಂದನೇ. ಲಾಸ್ಟ್ ಡೇಟ್ ಬಂದು 14 ಅಕ್ಟೋಬರ್ ಒಳಗೆ ನೀವು ಅಪ್ಲೈ ಮಾಡಬೇಕು. ಇನ್ನು ಫೀಸ್ ನೋಡೋದಾದ್ರೆ, OBC ಜನರಲ್ ಅದರ್ ಕ್ಯಾಟಗರಿಗೆ 500 ರೂಪೀಸ್ ಇದೆ. ಇನ್ನು SC ST ಲೈಕ್ ಫೀಮೇಲ್ ಕ್ಯಾಂಡಿಡೇಟ್ ಮತ್ತೆ ಅವರಿಗೆಲ್ಲ 250 ರೂಪೀಸ್ ಇದೆ. ಓಕೆನಾ? ಇದು ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಥ್ರೂ ಲೈಕ್ ಈ ಚಲನ್ ಮುಖಾಂತರ ಕೂಡ ಪೇಮೆಂಟ್ ಮಾಡಬಹುದು. ಏಜ್ ಲಿಮಿಟ್ ನಾನು ಅವಾಗಲೇ ಹೇಳಿದಾಗೆ 20 ವರ್ಷ ಮಿನಿಮಮ್ ಏಜು, ಮ್ಯಾಕ್ಸಿಮಮ್ ಏಜು 33 ವರ್ಷ. ಓಕೆನಾ? ಸೊ ಆಗಿದೆ. ಟೋಟಲ್ ಒಟ್ಟಾರೆ ಪೋಸ್ಟ್ 368. ಇನ್ನು ಜಾಬ್ ಪ್ರೊಫೈಲ್ ನೋಡೋದಾದ್ರೆ ಏನಿದೆ ಅಂತ, ಕೋಆರ್ಡಿನೇಟಿಂಗ್ ವಿತ್ ಸ್ಟೇಷನ್ ಸ್ಟಾಫ್ ಅಂಡ್ ಡ್ರೈವರ್ಸ್. ಸೊ ಈ ಪೊಸಿಷನ್ಗೆ ಬರೋರು ಕೋಆರ್ಡಿನೇಟ್ ಮಾಡಬೇಕು ಸ್ಟೇಷನ್ ಸ್ಟಾಫ್ ಮತ್ತೆ ಡ್ರೈವರ್ ಅಂದ್ರೆ ಟ್ರೈನ್ ಡ್ರೈವರ್ಸ್ಗೆ. ಓಕೆನಾ? ಇನ್ನೊಂದು ಮಾನಿಟರಿಂಗ್ ಟ್ರೈನ್ ಶೆಡ್ಯೂಲ್, ಟ್ರೈನ್ ಶೆಡ್ಯೂಲ್ ನ ಮಾನಿಟರ್ ಮಾಡಬೇಕು ಮತ್ತೆ ಸೇಫ್ಟಿ ರೂಲ್ ನ ಫಾಲೋ ಮಾಡಬೇಕಾಗುತ್ತೆ. ಓಕೆನಾ? ಅಂಡ್ ಮ್ಯಾನೇಜಿಂಗ್ ಟ್ರೈನ್ ಮೂವ್ಮೆಂಟ್ ಡ್ಯೂರಿಂಗ್ ದ ಡಿಲೇಸ್ ಅಂಡ್ ಎಮರ್ಜೆನ್ಸೀಸ್. ಸೊ ಆ ಮೂವ್ಮೆಂಟ್ ಅಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಎಲ್ಲ ಪ್ರತಿಯೊಂದು ಟ್ರೈನಿಂಗ್ ಇರುತ್ತೆ. ಓಕೆನಾ? ಹ್ಯಾಂಡ್ಲಿಂಗ್ ಕ್ರಿಸಿಸ್ ಎಫಿಷಿಯೆಂಟ್ಲಿ ಅಂಡ್ ವರ್ಕಿಂಗ್ ಇನ್ ರೊಟೇಷನ್ ಶಿಫ್ಟ್ ಇನ್ಕ್ಲೂಡಿಂಗ್ ನೈಟ್ ಅಂಡ್ ಹಾಲಿಡೇಸ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದು ಒಂದು ಜಾಬ್ ಪ್ರೊಫೈಲ್ ಸೆಕ್ಷನ್ ಕಂಟ್ರೋಲರ್. ಇನ್ನ ಸ್ಟೆಪ್ 1 ಏನಿರುತ್ತೆ ಅಂದ್ರೆ, RRB ಸೆಕ್ಷನ್ ಕಂಟ್ರೋಲರ್ CBT ಎಕ್ಸಾಮ್ ಪ್ಯಾಟರ್ನ್ 2025. ಸೊ 100 ಮಾರ್ಕ್ಸ್ ನಿಮಗೆ ಕ್ವಶನ್ ಇರುತ್ತೆ. ಅನಾಲಿಟಿಕಲ್ ಅಂಡ್ ಮ್ಯಾಥಮೆಟಿಕಲ್ ಕೆಪಬಿಲಿಟಿ 60 ಮಾರ್ಕ್ಸ್ ಇರುತ್ತೆ. ಲಾಜಿಕಲ್ ಕೆಪಬಿಲಿಟಿ 20 ಮಾರ್ಕ್ಸ್ಗೆ ಅಂಡ್ ಮೆಂಟಲ್ ರೀಸನಿಂಗ್ 20 ಮಾರ್ಕ್ಸ್ಗೆ ಇರುತ್ತೆ ನಿಮಗೆ. ಇನ್ನು ಸೆಕೆಂಡ್ ಸ್ಟೆಪ್ ನೋಡೋದಾದ್ರೆ CBAT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ನಿಮಗೆ. ಇದರಲ್ಲಿ ನೋ ರಿಲ್ಯಾಕ್ಸೇಷನ್, ಇದರಲ್ಲಿ ಸ್ಕೋರ್ ಮಸ್ಟ್ ಬಿ 42 ಮಾರ್ಕ್ಸ್ ಈಚ್ ಟೆಸ್ಟ್ ಬ್ಯಾಟರಿ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಇದರಲ್ಲಿ CBT ಅಲ್ಲಿ 70% ಬಂದ್ರೆ 30% ವೇಟೇಜ್ ಆಫ್ CBAT ಇಂದ ತಗೊಂತಾರೆ. ಓಕೆನಾ? ಸೊ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ CBAT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ ಇರಲ್ಲ. ಓಕೆನಾ? ಇನ್ನೊಂದು ಥರ್ಡ್ ಸ್ಟೇಜ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್. ಅಂದ್ರೆ ನೀವು ಸ್ಟೆಪ್ 1 ಸ್ಟೆಪ್ 2 ನೀವು ಏನಾದ್ರೂ ಪಾಸ್ ಆದ್ರೆ ಸೊ ಫೈನಲ್ ಆಗಿ ನಿಮಗೆ ಡಾಕ್ಯುಮೆಂಟೇಶನ್ ಬರುತ್ತೆ. ಇಲ್ಲಿ ನಿಮ್ಮ ಕಾಮನ್ ಓಕೆನಾ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ PU ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಸೊ ಈ ತರ. ಓಕೆನಾ? ಎನಿಥಿಂಗ್ ಏನಾದ್ರು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಇದ್ರೆ ಅದು ಡಾಕ್ಯುಮೆಂಟ್ ರಿಕ್ವೈರ್ಡ್ ಇದ್ರೆ, ಸೊ ಈ ರೀತಿ ಎಲ್ಲಾ ಒಂದು ನಿಮ್ಮ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಜಾಬ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಇದು ರೀಸೆಂಟ್ ಆಗಿ ಬಂದಿರೋ ಒಂದು ನೋಟಿಫಿಕೇಶನ್. ಸೊ ನಾನು ಲಿಂಕ್ ಕೂಡ ಆಡ್ ಮಾಡ್ತೀನಿ. ಸೊ ಯಾರೆಲ್ಲ ಒಂದು ಗವರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದಾರೆ ಅವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಕೂಡ ಹೇಳ್ಬೋದು. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಓಕೆನಾ? ಸೊ 16 ಅಕ್ಟೋಬರ್ ಒಳಗೆ ನೀವೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ? ಇನ್ನು ಹಣ ಪಾವತಿ ಮಾಡ್ಬೇಕಂದ್ರೆ ಫೀಸ್ ಪೇಮೆಂಟ್ ಮಾಡೋದು ಕೂಡ 16 ಅಕ್ಟೋಬರ್ ಆಗಿದೆ. 16 ಅಂದ್ರೆ 16 ಅಕ್ಟೋಬರ್ ಆಗಿದೆ. ಓಕೆನಾ? ಸೊ ಇಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ. ದಾಖಲೆಗಳನ್ನ ಪರಿಶೀಲನೆ ಮಾಡಿ, ಅಂದ್ರೆ ವೈದ್ಯಕೀಯ ಪರೀಕ್ಷೆ ಅಂದ್ರೆ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ. ಓಕೆನಾ? ಸೊ ಇದು ಒಟ್ಟಾರೆ ಫೀಸ್ ನೋಡಿದ್ರೆ ನಾನು ಅವಾಗಲೇ ಹೇಳಿದಂಗೆ 500 ರೂಪೀಸ್. ಅಂದ್ರೆ ಇಲ್ಲಿ ಸೈನಿಕ ಮತ್ತೆ ಲೈಕ್ ಮಹಿಳಾ ಮತ್ತು ಇದಕ್ಕೆ OBC SC ST ಅವರಿಗೆಲ್ಲ 250 ರೂಪೀಸ್ ಇದೆ. ಸೊ ಅದರ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಡಿಗ್ರಿ ಮಿನಿಮಮ್ ಡಿಗ್ರಿ ಆಗಿರ್ಬೇಕು, 20 ವರ್ಷದಿಂದ 33 ವರ್ಷದ ಒಳಗಿರ್ಬೇಕು. ಓಕೆನಾ? ಸೊ ಯಾರೆಲ್ಲ ಒಂದು ಜಾಬ್ ನ ಹುಡುಕ್ತಿದಾರೆ ಅವ್ರಿಗೆ ಇದು ಗುಡ್ ನ್ಯೂಸ್ ಆಗಿದೆ. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಜಾಬ್ ನ ಹುಡುಕ್ತಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ.
ಸೊ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಾಗಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.